ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಡಿ ರೂಪಾ ಹಾಗೂ ರೋಹಿಣಿ ಸಿಂಧೂರಿ ನಡುವಿನ ಕದನ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಫೈಟ್ ಆಯಿತು, ಬಂಗಲೆ ಬಡಿದಾಟವಾಯಿತು, ಈಗ ಆಡಿಯೋ ಸಮರ ಶುರುವಾಗಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಬಗ್ಗೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಮಾತನಾಡಿರೋ 25 ನಿಮಿಷದ ಆಡಿಯೋ ವೈರಲ್ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ನಡುವೆ ನಡೆದ ಸಂಭಾಷಣೆಯ ಆಡಿಯೋ ಮತ್ತಷ್ಟು ಕಿಚ್ಚು ಹಚ್ಚಿಸಿದೆ. ಲ್ಯಾಂಡ್ ತಗೊಳ್ಳೋ ವಿಚಾರಕ್ಕೆ ನನ್ನ ಗಂಡನ ಹತ್ತಿರ ಹೆಲ್ಪ್ ತಗೊಂಡಿದ್ದಾಳೆ. ರೋಹಿಣಿ ಫ್ಯಾಮಿಲಿಯದು ಲ್ಯಾಂಡ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ನನ್ನ ಗಂಡನ ಜೊತೆ ಚಾಟ್ ಮಾಡಿ ಸಾಕಷ್ಟು ಸಹಾಯ ಪಡೆದಿದ್ದಾಳೆ. ಆಕೆಯಿಂದ ನನ್ನ ಸಂಸಾರವೇ ಸರಿಯಿಲ್ಲ, ಆಕೆ ಕ್ಯಾನ್ಸರ್ ಇದ್ದಂತೆ ಎಲ್ಲರನ್ನ ಬುಟ್ಟಿಗೆ ಹಾಕಿಕೊಳ್ತಾಳೆ ಅಂತೆಲ್ಲ ಡಿ ರೂಪಾ ಗಂಗರಾಜು ಜೊತೆ ಮಾತನಾಡಿದ್ದಾರೆ. ನೋಡಿ, ನಿಮ್ಮ ಇವ್ರದ್ದು ಚಾಟ್ಸ್ ಇದೆ, ನನ್ನ ಕೈಗೆ ಸಿಕ್ಕಿದೆ. ನೀವ್ ಆತ ಹೇಳ್ತಾನೆ, ನಾನು ನಾನು ಅವ್ರನ್ನ ನನ್ ಇದಕ್ಕೂ ನಾನು ಹೊಸಿ ಅಲ್ಲ, ನಾನು ಏನಕ್ಕೂ ಡಿಪೆಂಡ್ ಇಲ್ಲ, ನಾವೇನು ದುಡ್ಡು ಮಾಡಿಲ್ಲ ಅಂತ ಹೇಳ್ಕೊಂಡ. ಅವತ್ತು ನಮ್ಮ ಮನೆಯವ್ರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಸುಮಾರು ಲ್ಯಾಂಡ್ ಈಗ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ತನಗ್ ಗೊತ್ತಿರ್ಬೇಕು. ನಾನು ಅದಕ್ಕೆ ಹೇಳಿದೀನಿ, ಇಲ್ಲಿ ಕೇಳಿ, ನಮ್ಮ ಮನೆಯವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೀನಿ. ಮನೆ ಕಡೆ ಫ್ಯಾಮಿಲಿಗೆ ಏನು ಯೂಸ್ ಇಲ್ಲ ರೀ. ಅವ್ರು ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ, ಬರೀ ಇಂಥವ್ರ ಕೆಲಸ ಮಾಡ್ಕೊಡ್ತಾರೆ. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್, ಆ ಲ್ಯಾಂಡ್, ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ಮೇಡಮ್. ಸಾಬ್ರು ಏನೋ ಫೇಸ್ಬುಕ್ ನಲ್ಲಿ ಮತ್ತೆ ಪೋಸ್ಟ್ ಮಾಡಿದ ಡಿ ರೂಪಾ ವೈರಲ್ ಆಡಿಯೋ ಬಗ್ಗೆ ಬರೆದುಕೊಂಡಿದ್ದಾರೆ. ಒಬ್ಬ ಐಎಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಮೃತಪಟ್ಟಿದ್ದಾರೆ, ತಮಿಳುನಾಡಿನಲ್ಲಿ ಐಪಿಎಸ್ ಅಧಿಕಾರಿ ಮೃತಪಟ್ಟಿದ್ದಾರೆ, ಐಎಎಸ್ ದಂಪತಿ ವಿಚ್ಛೇದನ ಪಡೆದಿದ್ದಾರೆ. ಆದ್ರೆ ನಾನು ನನ್ನ ಗಂಡ ಇನ್ನೂ ಒಟ್ಟಿಗೆ ಇದ್ದೇವೆ, ಇನ್ನೂ ಹಲವು ಕುಟುಂಬಗಳು ನಾಶವಾಗಬಹುದು ಅಂತ ಫೇಸ್ಬುಕ್ ನಲ್ಲಿ ಡಿ ರೂಪಾ ಪೋಸ್ಟ್ ಹಾಕಿದ್ದಾರೆ. ಐಪಿಎಸ್ ಆಫೀಸರ್ ಡಿ ರೂಪಾ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಕಿಡಿಕಾರಿದ್ದಾರೆ. ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ್ದಾರೆ. ಮನೀಶ್ ಮೌದ್ಗಿಲ್ ಕಚೇರಿಯಲ್ಲಿ ಇರುವಾಗಲೇ ಕರೆಯನ್ನ ಮಾಡಿದ್ರು. ನಾನು ಹೇಳೋದು ರೆಕಾರ್ಡ್ ಮಾಡ್ಕೋ ಅಂತಾರೆ. ರೂಪಾ ಅವರಿಗೆ ಯಾರ ಭಯವೂ ಇಲ್ಲ, ಅವರಿಂದ ನನಗೆ ಜೀವ ಬೆದರಿಕೆ ಇದೆ, ನಾನು ದೂರು ಕೊಡ್ತೀನಿ ಅಂತ ಗಂಗರಾಜು ಹೇಳಿದ್ದಾರೆ. ಆ ದಾಖಲೆಗಳು ಏನಾದ್ರು ಸಂದೂರಿ ಅವರು ಏನಾದ್ರು ಅದ್ರೊಳಗೆ ಏನಾದ್ರು ಲ್ಯಾಂಡ್ ಗ್ರಾಬಿಂಗ್ ಅಲ್ಲಿ, ಲ್ಯಾಂಡ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅದು ಖಂಡಿತ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಆಮೇಲೆ ಈ ಚಾರ್ಟ್ಸ್ಗಳನ್ನ ನೀನು ಅವ್ರಿಗೆ ಕಳಿಸ್ತೀರಾ ಬಿಡಿ, ನನಗೆ ಗೊತ್ತು ಅಂತಂದ್ರು. ಮೇಡಮ್, ನಾನು ಕಳಿಸಲ್ಲ ಅಂತ ಹೇಳಿದೆ. ಈಗ ಕಳಿಸಿದ್ದೀನಿ, ಎಲ್ಲರಿಗೂ ಕಳಿಸ ವಾಯ್ಸ್ ರೆಕಾರ್ಡಲ್ಲಿ ಇದೆ. ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ನೀನು ಅವರು ಸಂದೂರಿ ಅವ್ರು ಕೊಡ್ತಾಳೆ, ಆ ಭಾಷೆಗಳು ನಾವು ಮಾತಾಡೋಕ್ಕೆ ಒಂದರ ಅಸಹ್ಯ ಅನಿಸುತ್ತೆ, ಅಷ್ಟು ಭಾಷೆ ಮಾತಾಡಿದ್ದಾರೆ. ನನ್ನನ್ನು ಹೇಳ್ತಾರೆ, ಬೇಕಾದ್ರಿಂದ ರೆಕಾರ್ಡ್ ಮಾಡ್ಕೋ, ಪಬ್ಲಿಕಲ್ಲೂ ಹಾಕು ಅಂತ ಅಯ್ಯಮ್ಮನೇ ಹೇಳ್ತಾರೆ. ಅಲ್ಲಿಗೆ ಅರ್ಥ ಅಯ್ಯಮ್ಮನಿಗೆ ಯಾವುದು ಭಯನೇ ಇಲ್ಲ ಅಂತ ಅನಿಸುತ್ತೆ. ರೋಹಿಣಿ ಸಿಂಧೂರಿ ಅಲ್ಲ, ರೂಪಾ ಅವರಿಗೆ, ರೂಪಾ ನನಗೆ ಕಾಲ್ ಮಾಡಿ ಧಮಕಿ ಹಾಕು ಅಂತ ಹೇಳ್ಬಿಟ್ಟು ಸಿಂಧೂರಿ ಹೇಳ್ಕೊಟ್ಟಿದ್ರಾ? ನಾನು ಒಬ್ಬ ಐಪಿಎಸ್ ಅಧಿಕಾರಿ ವಿರುದ್ಧ ನಾನು ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ಬೇಕಾದ್ರೆ ನಾನು ಕಾನೂನು ಚೌಕಟ್ಟಲ್ಲಿ ಕಾನೂನು ಪರಿಣತರದ ಇದನ್ನು ಒಪಿನಿಯನ್ ತಗೋಬೇಕಾಗತ್ತೆ. ನಾನು 100ಕ್ಕೆ 200% ರೋಹಿಣಿ ಸಿಂಧೂರಿಯಿಂದ ನನಗೇನಾಗಬೇಕಾಗಿಲ್ಲ. ಸಿಂಧೂರಿ ಇವರು ರೂಪಾ ಅವರಿಂದ ನನಗೇನೋ ಮನೀಶ್ ಬದುಕಿಲ್ಲ, ನನಗೇನೋ ಅವರು ಸರ್ಕಾರಿ ನೌಕರರು. ವಿಧಾನ ಪರಿಷತ್ನಲ್ಲೂ ರೋಹಿಣಿ ಹಾಗೂ ರೂಪಾ ಕಿತ್ತಾಟದ ವಿಚಾರ ಪ್ರತಿಧ್ವನಿಸಿದೆ. ರೋಹಿಣಿ ಹಾಗೂ ಡಿ ರೂಪಾ ಅವರ ಆರೋಪ ಪ್ರತ್ಯಾರೋಪಗಳು ಧಾರಾವಾಹಿ ರೂಪದಲ್ಲಿ ಪ್ರಸಾರವಾಗಿದೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಆಗ್ರಹಿಸಿದ್ರು. ಈ ವೇಳೆ ಗ್ಯಾಲರಿಯಲ್ಲಿ ಕುಳಿತಿದ್ದ ಡಿ ರೂಪಾ ಪತಿ ಮನೀಶ್ ಮೌದ್ಗಿಲ್ ವಿಶ್ವನಾಥ್ ಮಾತುಗಳನ್ನ ಕೇಳಿಸಿಕೊಳ್ತಾ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾದಂತೆ ಕಾಣಿಸ್ತಾ ಇದ್ರು. ರಾಜ್ಯದ ಹಿರಿಯ ಅಧಿಕಾರಿಗಳಾದ ಶ್ರೀಮತಿ ರೂಪಾ ಮೌದ್ಗಿಲ್ ಐಪಿಎಸ್ ಮತ್ತು ಶ್ರೀಮತಿ ರೋಹಿಣಿ ಸಿಂಧೂರಿ ಐಎಎಸ್ ಇವರುಗಳ ಬೀದಿ ಕಾಳಗ ರಾಜ್ಯದ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಾರಂಭವಾಗಿ ದೃಶ್ಯ ಮಾಧ್ಯಮಗಳು ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಧಾರಾವಾಹಿಯಾಗಿ ಪ್ರಾರಂಭವಾಗಿ ಮುಂದುವರಿದಿವೆ. ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಮಾಡಿರುವ ಆರೋಪಗಳು ಇನ್ನೂ ಮುಕ್ತಾಯವಾಗದೇ ಇರುವ ಸಂದರ್ಭದಲ್ಲಿ ಸಂಧಾನ ನಡೆಸಲು ಪ್ರಯತ್ನಿಸಿದ್ದು ಎಷ್ಟು ಸರಿ? ಇವೆಲ್ಲವನ್ನು ಮಾಧ್ಯಮಗಳ ಮೂಲಕ ನೋಡುತ್ತಿರುವ ನಾಡಿನ ಜನರು ನಮ್ಮ ಆಡಳಿತದ ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಅರ್ಥೈಸುತ್ತಿದ್ದಾರೆ. ಇಂತಹ ಸಂವಿಧಾನ ವಿರೋಧಿ ಅಧಿಕಾರಿಗಳ ನಡವಳಿಕೆಗಳನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಜನರಲ್ಲಿ ಸರ್ಕಾರದ ಬಗ್ಗೆ ಭರವಸೆಯನ್ನು ಮೂಡಿಸುವಂತಾಗಬೇಕು ಅಂತಕ್ಕಂಥದ್ದು ನನ್ನ
ವಿಧಾನಸಭೆ ಕಲಾಪದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನು ನಡೆಸಿದ್ರು. ಸಿದ್ದರಾಮಯ್ಯ ಈ ಒಳ್ಳೆಯ ಬಜೆಟ್ ಬಗ್ಗೆ ಒಂದೊಳ್ಳೆಯ ಮಾತಾಡಲಿಲ್ಲ. ಸಮತೋಲನ ಚಿಂತನೆಯಿಂದ ಬಜೆಟ್ ನೋಡಿ ವಾಸ್ತವಿಕ ಅಂಶದ ಬಗ್ಗೆ ಹೇಳ್ತಾರೆ ಅನ್ಕೊಂಡಿದ್ದೆ, ಆದರೆ ಸಿದ್ದರಾಮಯ್ಯ ಹಾಗೆ ಹೇಳಿಲ್ಲ. ಇದು ನನಗೆ ನೋವನ್ನ ತಂದಿದೆ. ಬಜೆಟ್ನಲ್ಲಿ ದೂರಗಾಮಿ ಆಲೋಚನೆ ಇದೆ. ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಉತ್ತೇಜನ ಕ್ರಮಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡಲಾಗಿದೆ ಅಂತ ಬಿಎಸ್ವೈ ಹೇಳಿದರು. ಅತ್ಯಂತ ಒಳ್ಳೆಯ ಒಂದು ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಇಷ್ಟು ಒಳ್ಳೆಯ ಬಜೆಟ್ನ ಮಂಡನೆ ಮಾಡಿದಾಗ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಮಾತನಾಡುವಂಥ ಸಂದರ್ಭದಲ್ಲಿ ಈ ಒಳ್ಳೆಯ ಬಜೆಟ್ ಬಗ್ಗೆ ಕೆಲವು ಅಂಶಗಳಾದರೂ ಸಹ ಒಳ್ಳೇದು ಮಾಡಿದ್ದಾರೆ ಅನ್ನುವಂಥ ಮಾತಾಡುವಂಥ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದು ನನಗಲ್ಲ, ಇಡೀ ರಾಜ್ಯದ ಜನರಿಗೆ ನೋವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಭತ್ತ ಯಾರದ್ದು, ಅಕ್ಕಿ ಯಾರದ್ದು, ತೌಡು ಯಾರದ್ದು ಅನ್ನೋದು ಜನತೆ ಮುಂದೆ ಇದೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿದ್ದು, ಆದ್ರೆ ಅಕ್ಕಿ ಕೊಟ್ಟಿದ್ದು ನಾವು ಅಂತ ಸಿದ್ದರಾಮಯ್ಯ ಮಾರ್ಕೆಟಿಂಗ್ ಮಾಡ್ಕೊಂಡ್ರು ಅಂತ ಕಿಡಿಕಾರಿದರು. ಇನ್ನು ಇದೇ ವೇಳೆ ಸುಧಾಕರ್ ಡಿಕೆಶಿ ಚಾಮರಾಜನಗರ ಆಕ್ಸಿಜನ್ ದುರಂತ ಪ್ರಸ್ತಾಪ ವಿಚಾರಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಪ ಡಿಕೆಶಿ ಏನೋ ಮಾತನಾಡ್ತಾರೆ, ಸಿನಿಮಾ ಬೇರೆ ಮಾಡ್ತಾ ಇದ್ದಾರಂತೆ, ಮಾಡ್ಲಿ ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ರಣತಂತ್ರವನ್ನ ರೂಪಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಕ್ಕೆ ವಿಜೇಂದ್ರ ಠಿಕಾಣಿ ಹೂಡಿದ್ದಾರೆ. ಮಂಡ್ಯ ಉಸ್ತುವಾರಿಯಿಂದ ಸಚಿವ ಅಶೋಕ್ ಹಿಂದೆ ಸರಿದ್ರು, ಜವಾಬ್ದಾರಿಯಿಂದ ನುಣುಚಿಕೊಂಡ್ರು. ಅಶೋಕ್ ನಿರ್ಧಾರದ ಬಳಿಕ ಮಂಡ್ಯದಲ್ಲಿ ಬಿವೈವಿ ಆಕ್ಟಿವ್ ಆಗಿದ್ದಾರೆ. ಮಂಡ್ಯದ ನಗರದ ಶುಗರ್ ಫ್ಯಾಕ್ಟರಿ ಮೈದಾನದಲ್ಲಿ ಬಿಜೆಪಿ ಯುವ ಮೋರ್ಚಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿರುವಂತಹ ಬಿವೈ ವಿಜೇಂದ್ರ ಪಕ್ಷ ನಿರೀಕ್ಷೆಯನ್ನಿಟ್ಟು ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನ ಕೊಟ್ಟಿದೆ. ಮಂಡ್ಯ ಉಸ್ತುವಾರಿ ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನ ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದಾರೆ ಅಂತ ಹೇಳಿದ್ರು. ಮೆಚ್ಚಬೇಕು ವಿಜೇಂದ್ರ ಅವರ ಧೈರ್ಯವನ್ನ. ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ರಬಲವಾದಂತ ನೆಲೆ ಇಲ್ಲ, ಭಾರತೀಯ ಜನತಾ ಪಕ್ಷದ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭ್ರಮೆನಲ್ಲೇನು ವಿರೋಧ ಪಕ್ಷದವರಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರ ಒಂದೇನೆ, ಭಾರತೀಯ ಜನತಾ ಪಕ್ಷ ಹೆಚ್ಚು ಶಾಸಕರನ್ನ ಈ ಭಾಗದಲ್ಲಿ ಗೆಲ್ಲಬೇಕು. ಮಂಡ್ಯ ಜಿಲ್ಲೆ ಆದಿಯಾಗಿ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ದಾಪುಗಾಲು ಹಾಕಬೇಕು. KR ಪೇಟೆ ವಿಧಾನಸಭಾ ಕ್ಷೇತ್ರದ ಮೂಲಕ ಸಿಕ್ಕಿರ್ತಕ್ಕಂಥ ಗೆಲುವು ಇವತ್ತು ಮಂಡ್ಯ ಜಿಲ್ಲೆಗೆ ಪಸರಿಸಬೇಕು ಅಂತಕ್ಕಂಥ ದೃಷ್ಟಿ. ಇನ್ನು ನ್ಯೂಸ್ 18 ಜೊತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಮಾತನಾಡಿದ್ದು, ವಿಜೇಂದ್ರ ಮಂಡ್ಯದಲ್ಲೇ ಮನೆ ಮಾಡ್ತಾರೆ ಅಂತ ಹೇಳಿದರು. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಮಂಡ್ಯಲೇ ಗೆಲ್ಲಬೇಕು, ಮಂಡ್ಯದಿಂದಲೇ ಪ್ರಾರಂಭ ಮಾಡಬೇಕು, ಮಂಡ್ಯದಲ್ಲೇ ಭಾರತೀಯ ಜನತಾ ಪಾರ್ಟಿ ನಡೆಸಬೇಕು ಅಂತ ಏನು ಶಪಥ ಮಾಡಿದ್ದಾರೆ, ಎಲ್ಲ ಕಾರ್ಯಕ್ರಮಗಳು ಮಂಡ್ಯ ಕೇಂದ್ರೀಕೃತವಾಗಿರ್ತವೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಮಂಡ್ಯನೇ ಗೆಲ್ಲಿಸಬೇಕು ಅಂತ ಒಂದು ಅಚಲ ನಂಬಿಕೆ ಇಟ್ಟಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಮಂಡ್ಯದಿಂದ ಶುರುವಾಗ್ತವೆ. ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರೇ ಮಂಡ್ಯದಲ್ಲಿ ಉಳ್ಕತ್ತಾರೆ. ಎಲ್ಲ ನಾಯಕರು. ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ ನಾಗ್ ಇಂದು ಸಂಜೆ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಜೆಎಚ್ ಪಟೇಲ್ ಸರ್ಕಾರದಲ್ಲಿ ಅನಂತ್ ನಾಗ್ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಶಾಸಕ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಅನಂತ್ ನಾಗ್ ಜೆಎಚ್ ಪಟೇಲ್ ಸರ್ಕಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನ ಹೊಂದಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ನಾಯಕರು ಪದೇ ಪದೇ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಅದು ನಿರಂತರವಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯದಲ್ಲಿ 3 ದಿನಗಳ ಪ್ರವಾಸದ ಬೆನ್ನಲ್ಲೇ ನಾಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳ್ಳಾರಿಗೆ ಬರ್ತಿದ್ದಾರೆ. ವಿಜಯನಗರ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಜಿಲ್ಲೆಯ ನಾಯಕರ ಜೊತೆ ಅಮಿತ್ ಶಾ ಕೋರ್ ಕಮಿಟಿ ಸಭೆಯನ್ನು ನಡೆಸಲಿದ್ದಾರೆ. ಕೋರ್ ಕಮಿಟಿ ಸಭೆ ಬಳಿಕ ಸಂಡೂರಿನಲ್ಲಿ ಬಹಿರಂಗ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಹಾಗೆ BS ಯಡಿಯೂರಪ್ಪನವರು, ಕಟೀಲ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿಗೆ ಬರಲಿರುವಂತಹ ಅಮಿತ್ ಶಾ ಚಿತ್ರರಂಗ, ಕ್ರೀಡೆ, ಸಾಮಾಜಿಕ ಸೇವೆ, ಉದ್ಯಮ, ಮಾಧ್ಯಮ ರಂಗದ ಸುಮಾರು 500 ಗಣ್ಯರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ.
ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಅವರ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾಡಿದ್ದು ಟಿಪ್ಪು ಜಯಂತಿ ಮಾಡಿದ್ರು. ಮುಸ್ಲಿಂ ಮತಗಳ ಓಲೈಕೆಗೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಇನ್ನು ಶೋಭಾ ಕರಂದ್ಲಾಜೆ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆಗಿರುವಂತದ್ದು 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂತು. ಆದ್ರೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದಂತ ಕೆಲಸ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಿದ್ರು. ಯಾಕೆ ಮಾಡಿದ್ರು ಅವರು? ಯಾರು ಕೇಳಿದ್ರು? ಮುಸಲ್ಮಾನ ಧರ್ಮದಲ್ಲಿ ವ್ಯಕ್ತಿ ಪೂಜೆಯನ್ನು ಮಾಡುವಂತದ್ದು ಇಲ್ವೇ ಇಲ್ಲ, ಧರ್ಮದಲ್ಲೇ ಇಲ್ಲ. ಆದ್ರೆ ಟಿಪ್ಪು ಜಯಂತಿಯನ್ನು ತಂದ್ರು. ಶಾಲಾ ಮಕ್ಕಳಲ್ಲಿ ಜಾತಿಯನ್ನ ತಂದ್ರು. ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯಕ್ಕೆ ನೋಡಿದ್ರು. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡಿಕೊಂಡು ಆ ಓಟಿನ ಓಲೈಕೆಯನ್ನು ಮಾಡಬೇಕು, ಮತದಾನದ ಓಲೈಕೆಯನ್ನು ಮಾಡಬೇಕು. ಹೆಣ್ಮಗಳಿಗೆ ಏನು ಗೊತ್ತಿಲ್ಲ, ಅವಳಿಗೆ ಜಾತಿ ಅಂದ್ರೂ ಗೊತ್ತಿಲ್ಲ, ಧರ್ಮ ಅಂದ್ರೂ ಗೊತ್ತಿಲ್ಲ. ನಾವು ಯಾವತ್ತೂ ಕೂಡ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಇಟ್ಕೊಂಡಿರೋರು, ಎಲ್ಲ ಜಾತಿ ಜನರ ಬಗ್ಗೆ ಗೌರವ ಇಟ್ಕೊಂಡಿರೋರು, ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ನಮ್ಮ ಸರ್ಕಾರ. ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಯಾವುದೋ ಒಂದು ಜಾತಿ ಕೊಟ್ಟಿದ್ವಾ, ಅದು ಒಂದು ಧರ್ಮದವರು ಕೊಟ್ಟಿದ್ವಾ? ಕೃಷಿ ಭಾಗ್ಯ ಅನ್ನೋದು ಒಂದು ಜನರಿಗೆ ಕೊಟ್ಟಿದ್ವಾ? ಹಾಲು ಎಂಥದ್ದು? ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅಬ್ಬಕ್ಕ ವರ್ಸಸ್ ಟಿಪ್ಪು ಚರ್ಚೆ ಆಗಲಿದೆ ಅಂತ ಶಾ ಹೇಳಿದ್ದು ಸಿದ್ಧಾಂತನ? ಗಾಂಧಿ ವರ್ಸಸ್ ಸಾವರ್ಕರ್ ಅನ್ನುವಂಥದ್ದು ಸಿದ್ಧಾಂತನ? ಸಿದ್ದರಾಮಯ್ಯನ ಮುಗಿಸಿ ಎಂಬುದು ಸಿದ್ಧಾಂತನ? ಬಿಜೆಪಿ ಅವರಿಗೆ ಯಾವ ಸಿದ್ಧಾಂತ ಇದೆ ಅಂತ ಚಿತ್ರದುರ್ಗದಲ್ಲಿ ಸಿದ್ದು ಗುಡುಗಿದ್ರು. ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರೋ ಸಿದ್ದರಾಮಯ್ಯಗೆ ಕ್ಷೇತ್ರದ ಟೆನ್ಷನ್ ಶುರುವಾಗಿದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ 4 ಸೂತ್ರಗಳು, ಎಚ್ಚರಿಕೆಯ ಮಾಹಿತಿ ಪಾಲನೆ ಮಾಡದಿದ್ರೆ ಗೆಲ್ಲುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಕೋಲಾರ ರಾಜಕೀಯದ ಮೇಲೆ ನಿಗಾ ಇಡಲು ಫುಲ್ ಹೌಸ್ ಸಂಸ್ಥೆಯ ಸಹಯೋಗದಲ್ಲಿ ವಾರ್ ರೂಮ್ ತೆರೆದಿದ್ದಾರೆ. ಈ ಮೂಲಕ ಪ್ರತಿತಂತ್ರ ರೂಪಿಸುವಂತೆ ಆಪ್ತರಿಗೆ ಸಿದ್ದು ಸಲಹೆ ನೀಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕೋಲಾರದಲ್ಲಿ ಸ್ಪರ್ಧೆ ಮಾಡದಂತೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ವರ್ತೂರ್ ಪ್ರಕಾಶ್ ಮೇಲೆ ಸಿದ್ದರಾಮಯ್ಯ ಆಪ್ತರು ಹಾಗೂ ಕುರುಬ ಸಮುದಾಯ ಮುಖಂಡರು ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರಂತೆ ವರ್ತೂರ್ ಪ್ರಕಾಶ್. ಅದ್ಯಾರು ಒತ್ತಡ ಹಾಕಿದ್ರು, ಅದ್ಯಾರಿಗೆ ಇವ್ರು ಮಾತನ್ನ ಕೊಟ್ಟರೋ ಗೊತ್ತಿಲ್ಲ. ಯಲಹಂಕ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಮತ್ತೆ ಚಿರತೆ ಭಯ ಶುರುವಾಗಿದೆ. ರಾಮಾಂಜನೇಯ ಲೇಔಟ್ ಜನರಿಗೆ 3 ಚಿರತೆ ಆತಂಕ ಮೂಡಿಸಿದೆ. ಹೀಗಾಗಿ ಜನರು ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇಲ್ಲ, ಸಂಜೆ ಆಗ್ತಾ ಇದ್ದಂತೆ ಮನೆಗಳಿಂದ ಹೊರಬರ್ತಾ ಇಲ್ಲ. 3 ಚಿರತೆಗಳ ಸೆರೆಗೆ ಒಂದು ಬೋನ್ ಇಡಲಾಗಿದೆ. ಬೇಗ ಚಿರತೆ ಸೆರೆ ಹಿಡಿಯುವಂತೆ ಜನರು ಆಗ್ರಹಿಸಿದ್ದಾರೆ. ಹಿಂದೆಯಿಂದನೇ ಚಿರತೆ ಇದೆ ಅಂತ ಟಾಕ್ಸ್ ಇತ್ತು, ಬಟ್ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಆಸ್ ಯೂಶುವಲ್ ವಾಕಿಂಗ್ ಬರೋ ತರ ವಾಕ್ ಮಾಡೋಕ್ಕೆ ಅಂಕಲ್ ಒಬ್ರು ಬಂದ್ರು. ಸೊ ಅವ್ರು ಯಾವಾಗ ಜೋರಾಗಿ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ಲಿ, ನಾವು ಏನಾಗಿದ್ಯೋ ಅಂತ ಆಚೆ ಬಂದು ನೋಡಿದ್ವಿ. ಅಷ್ಟ್ರಲ್ಲಿ ಚಿರತೆ ಓಡೋಗಿತ್ತು, ಬಟ್ ಅವ್ರು ಪ್ಯಾನಿಕ್ ಆಗಿ ವಾಪಸ್ ಹೋದ್ರು. ಸೊ ಆ ಟೈಮ್ ಮತ್ತೆ CCTV ಫುಟೇಜ್ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ಅದು ಚಿರತೆ ಅಂತ ಕನ್ಫರ್ಮ್ ಆಯ್ತು. ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಇನ್ಫಾರ್ಮ್ ಮಾಡಿದ್ವಿ. ಅವರು ಬಂದು ಬೋನ್ ಇಟ್ಟಿದ್ದಾರೆ. ನಾಯಿಗಳ ಮೇಲೆ ಅಟ್ಯಾಕ್ ಮಾಡಿದೆ, ಮತ್ತೆ ಒಂದು ದೊಡ್ಡ ಕರುನ ತಿಂದಾಕ್ಬಿಟ್ಟಿದೆ ಪೂರ್ತಿ. ಎಲ್ರಿಗೂ ಭಯ ಆಗ್ತಾ ಇದೆ, ತುಂಬ ಭಯ ಆಗ್ತಾ ಇದೆ. ನಾವು ಬೆಳಗ್ಗೆ ಒಂದು 5:30 ಆಗಿ ಹೋಗ್ತಾ ಇದ್ವಿ ವಾಕು. ಇವಾಗ 1 ವೀಕಿಂದ ಆಚೆನೆ ಬರ್ತಾ ಇಲ್ಲ, ಅಷ್ಟು ಭಯ ಇದೆ. ಈಗ ನಾವು 4-5 ಇಯರ್ಸಿಂದ ಇದ್ದೀವಿ, ಆ ಥರ ಯಾವ ಭಯ ಇರಲಿಲ್ಲ. ಇವಾಗ 1 ಮಂತಿಂದ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೀರಯೋಧ HC ರಾಮಲಿಂಗ ನಾಯಕ ನಿಧನರಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಸುಕೇಶ್ವರ ಗ್ರಾಮದ 45 ವರ್ಷದ ರಾಮಲಿಂಗ ನಾಯಕ ಕಳೆದ 20 ವರ್ಷಗಳಿಂದ ದೇಶದ ವಿವಿಧೆಡೆ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ರು. ವೀರ ಯೋಧನಿಗೆ ಗ್ರಾಮಸ್ಥರು ಅಂತಿಮ ನಮನ ಸಲ್ಲಿಸಿದ್ರು. ಈ ವೇಳೆ ಮೃತ ಯೋಧನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. 2 ಮಕ್ಕಳೊಂದಿಗೆ ತಾಯಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಘಟನೆ ಶಿಡ್ಲಘಟ್ಟ ತಾಲೂಕಿನ ಯಣ್ಣೂರು ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ತಾಯಿ ನೇತ್ರ, ಮಕ್ಕಳಾದಂಥ 9 ವರ್ಷದ ಸ್ನೇಹ, 12 ವರ್ಷದ ವರ್ಷಿತ ಮೃತ ದುರ್ದೈವಿಗಳು. ಇನ್ನು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತಿಯೇ ಪತ್ನಿ 2 ಮಕ್ಕಳನ್ನ ಕೊಲೆ ಮಾಡಿ ಬೆಂಕಿ ಹಚ್ಚಿರುವಂಥ ಶಂಕೆ ವ್ಯಕ್ತವಾಗಿದೆ. ಸದ್ಯ ಸಾವು ಬದುಕಿನ ನಡುವೆ ಸೊಣ್ಣಪ್ಪ ಹೋರಾಡ್ತಾ ಇದ್ದಾನೆ. ಸ್ಥಳಕ್ಕೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯ ಬೆಟಗೇರಿ ಭಾಗದ ಕೈಗಾರಿಕಾ ವಲಯದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಬೆಟಗೇರಿಯ ಕೈಗಾರಿಕಾ ವಲಯದಲ್ಲಿರುವ
ಕಾರ್ಪೆಂಟರ್ ಕಟ್ಟಡದಲ್ಲಿ ನಸುಕಿನ ಜಾವ ಬೆಂಕಿ ಧಗಧಗಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಅಷ್ಟರಲ್ಲೇ ಲಕ್ಷಾಂತರ ಮೌಲ್ಯದ ಮಷೀನು, ಕಟ್ಟಿಗೆಗಳು ಬೆಂಕಿಗೆ ಆಹುತಿಯಾಗಿದೆ. ರಾಘವೇಂದ್ರ ನಿಂಗಪ್ಪ ಪೂಜಾರ ಅನ್ನೋರಿಗೆ ಸೇರಿದ ಕೈಗಾರಿಕೆ ಇದಾಗಿದೆ. ಉಡುಪಿಯ ಕಾರ್ಕಳ ನೆಲ್ಲಿಕಾರು ಮಾರ್ಗ್ ಮಧ್ಯೆ ನಡೀತಾ ಇದ್ದ ರಸ್ತೆ ಅಗಲೀಕರಣ ಕಾಮಗಾರಿ ವೇಳೆ ಸರ್ಕಾರಿ ಬಸ್ ಮೇಲೆ ಮರ ಬಿದ್ದಿದೆ. ಮರ ತೆರವು ವೇಳೆ ನಡೆದ ಅವಘಡದಿಂದಾಗಿ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ವೈದ್ಯರಿಗೆ ಮಾನವೀಯತೆ ಮರೆತು ಹೋಯಿತಾ ಎಂಬ ಪ್ರಶ್ನೆ ಎದುರಾಗಿದೆ. ವಯೋವೃದ್ಧೆಗೆ ಬೆಡ್ ನೀಡದೆ ನೆಲದ ಮೇಲೆ ಕೂರಿಸಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಗ್ಲೂಕೋಸ್ ಬಾಟಲ್ ಹಾಕಲಿಕ್ಕೆ ಸ್ಟ್ಯಾಂಡ್ ಸಹ ನೀಡಿಲ್ಲ. ನೆಲದ ಮೇಲೇನೆ ವೃದ್ಧೆ ನರಳಾಡ್ತಾ ಇರುವಂತಹ ದೃಶ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ವೈದ್ಯರು ತಲೆ ಕೆಡಿಸಿಕೊಂಡಿಲ್ಲ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನ. ವೈದ್ಯರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ. ಮಂತ್ರಾಲಯ ಮಠದಲ್ಲಿ ಸಡಗರ ಸಂಭ್ರಮ ಕಳೆಗಟ್ಟಿದೆ. ಗುರು ಸಾರ್ವಭೌಮರ 402ನೇ ಪಟ್ಟಾಭಿಷೇಕ ಹಾಗೂ 428ನೇ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಇಂದಿನಿಂದ 7 ದಿನಗಳ ಕಾಲ ಶ್ರೀಮಠದಲ್ಲಿ ವೈಭವೋಪೇತ ಧಾರ್ಮಿಕ ಕಾರ್ಯಕ್ರಮ ಜರುಗಲಿವೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಉತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಬೆಳಗ್ಗೆಯಿಂದಲೇ ಸುಪ್ರಭಾತ, ನಿರ್ಮಲ ವಿಸರ್ಜನೆ, ಮೂಲ ರಾಮದೇವರ ಪೂಜೆ ನಡೆಯಿತು. ಇದಲ್ಲದೆ ಅಲಂಕಾರ ಸೇವೆ, ಉತ್ಸವ ಮೂರ್ತಿ, ಶ್ರೀ ಪ್ರಹ್ಲಾದ ರಾಜರ ಮೆರವಣಿಗೆ, ನಾನಾ ಕಾರ್ಯಕ್ರಮಗಳು ನಡೆಯಲಿವೆ. ಮೊದಲನೇ ಸತಿ ಬಂದಿದ್ದೀವಿ ನಾವು. ತುಂಬ ಖುಷಿ ಆಯಿತು. ಮಡಿಕೇರಿಯಿಂದ ಬಂದಿದ್ದೀವಿ. ಅದೇ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಿನ್ನೆ ರಾತ್ರಿ ಬಂದಿದ್ದು ನಾವು. ರಾತ್ರಿನೂ ತುಂಬ ಚೆನ್ನಾಗಾಯಿತು ದರ್ಶನ. ಇವತ್ತು ಆಯಿತು. ರಾಘವೇಂದ್ರ ಮಹಿಮೆ ಹೇಳಬೇಕಾ? ಎಲ್ಲರೂ ಇಲ್ಲಿ ನೆರೆದಿರೋ ಜನರಿಗೆ ಎಲ್ರಿಗೂ ಗೊತ್ತು ರಾಘವೇಂದ್ರನ ಮಹಿಮೆ. ವಿಜಯನಗರದಲ್ಲಿ ಪುನೀತ ಮಾಲೆ ಪ್ರಾರಂಭವಾಗಲಿದೆ. ಮಾರ್ಚ್ 1ರಿಂದ ಹೊಸಪೇಟೆ ನಗರದ ಅಪ್ಪು ಪುತ್ಥಳಿ ಬಳಿ ಅಭಿಮಾನಿಗಳು ಮಾಲೆಯನ್ನ ಧರಿಸಿ ಮಾರ್ಚ್ 18ಕ್ಕೆ ಅಪ್ಪು ಪುಣ್ಯಭೂಮಿ ದರ್ಶನವನ್ನ ಮಾಡಲಿದ್ದಾರೆ. ದರ್ಶನದ ಬಳಿಕ ಹಂಪಿಯಲ್ಲಿ ಅಭಿಮಾನಿಗಳು ಮಾಲೆ ವಿಸರ್ಜನೆ ಮಾಡಲಿದ್ದಾರೆ.